ಆದರೆ ಗೈಸ್ ಕೇಳಕ್ಕೆ ಹೆಂಗಿದೆ, ನಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ನ ನಾವು ನೋಡ್ತಾ ಇದ್ದೀವಿ, ನಾವೇ ನಿಂತ್ಕೊಂಡು ಮಾಡಿಸ್ತಾ ಇದ್ದೀವಿ ಅನ್ನೋದು ಅಮೇಝಿಂಗ್. ಏನು ಗೊತ್ತಾ, ಅದು ಹೇಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಆಗೋದು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೇಳ್ಕೊಬೇಕು ಅಂತ ಅಂದ್ಬಿಟ್ಟು, ಸೊ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಏನು ಗೊತ್ತಾ, ಈಗ ನಮ್ಮಕ್ಕ ಇಲ್ಲಿ ಬಂದಿರೋ ಉದ್ದೇಶ ಬಂದು ನೋಡಿ 1 ತಿಂಗಳಾಯಿತು ಅಂತ, ಅದ್ರ ಜೊತೆಗೆ ಇಲ್ಲಿ ನಮ್ಮನೆಗೆ ಬಂದಿರೋ ಉದ್ದೇಶ ಅಪ್ಪನಿಗೆ 60 ವರ್ಷ ಆಗ್ತಾ ಇದೆ. ಸುರೇ ವಹಿಸ್ಕೊಂಡು ಈಗ ಮಾಡಬೇಕು ಅಂತೆಲ್ಲ ಒಂಚೂರು ಮಾತುಕತೆ ಆಗ್ತಾ ಇದೆ. ಭಿಕ್ಷಾಕಮ್ಮ ಹ್ಯಾಪಿ ಗೌರಿ ಹಬ್ಬ. ಅಪ್ಪ ಮದುವೆ ಅನ್ನಲ್ಲ, 60ನೇ ವರ್ಷದ ಮದುವೆ. 60ನೇ ವರ್ಷದ ಮದುವೆ ಮಾಡಿಸ್ಬೇಕು ನಾವು ಅಂತ. ಜಸ್ಟ್ ನೀವು ಮದ್ವೆ ಗಂಡು, ನಾನ್ ಮದ್ವೆ ಆಗ್ಬೇಕಾದ್ರೆ ಹೆಂಗ್ ನೀವ್ ಹೇಳಿದ್ ಮದ್ವೆ ಗಂಡು ಮದ್ವೆ ಹೆಣ್ಣು, ನಾವು ಸೀರೆ ತತ್ತೀವಿ, ಬಟ್ಟೆ ತತ್ತೀವಿ, ನಿಮ್ಗೆ ಶಾಸ್ತ್ರ ಮಾಡ್ತೀವಿ, ನೀವು ಬರ್ಬೇಕು, ಫೋಟೋ ತೆಗಿಸ್ಕೋಬೇಕು ಅಷ್ಟೇ. ತಾಳಿ ಕಟ್ಟಬೇಕು, ಅಡ್ಗೆನೂ ನಾವು ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಅಪ್ಪ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ತಮ್ಮನೆಲ್ಲ ನೋಡಿದ ಹಾಗೆ ಇವತ್ತು ಅಮ್ಮನಿಗೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದೀವಲ್ಲ, ಈಗ ನಾನು ಅಮ್ಮಗೆ ಸರ್ಪ್ರೈಸ್ ಕೊಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಮೈಸೂರಿಗೆ. ಆ್ಯಂಡ್ ಅಲ್ಲಿ ಆನವ್ ರೆಡಿ ಆಗ್ತದೆ, ಅವ್ನು ಬಟ್ಟೆ ಹಾಕೋತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ತೋರ್ಸಂಗಿಲ್ಲ. ಇದು ನನ್ನ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್. ಸೊ ನನಗೆ ಈ ಡಯಟ್ ಫುಡ್ ಜೊತೆಗೆ ನಮ್ಮ ಅಕ್ಕನ ಈಗ ಡಯಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು 1000% ಮೇಂಟೈನ್ ಮಾಡ್ತಿದ್ದೆ ಪಾಪ, ಬಟ್ ಈಗ ಅವ್ನ ಕೈಲಿ ಆಗ್ತಾ ಇಲ್ವಲ್ಲ. ಏನು ಗೊತ್ತಾಗಾಯ್ತು, ಇವಾಗ ಆನವನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವನಿಗೆ ನಾನು ಎವ್ರಿ ವೀಕ್ ಅಥವಾ 2 ವೀಕ್ಸ್ ಅಷ್ಟೇ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆನವ್ಗೆ ನಿನ್ನೆ ರಾತ್ರಿ 101 ಜ್ವರ, 101.6 ಸಮಥಿಂಗ್ ಅಲ್ಲ, ಜ್ವರ 101 104 ಜ್ವರ ಅಂದ್ರೆ ಜ್ವರ. ನಾನು ಅದೇ ಆದರೂ ಓಕೆ ಅಂತ ಫೋರ್ಸ್ ಮಾಡಿದೆ, ಅಮ್ಮಕ್ಕೆಲ್ಲ ಬೇಡ ಕಷ್ಟ ಆಗುತ್ತೆ. ನಾನು ಅವ್ನು ಕರ್ಕೊಬಂದು ಇಲ್ಲಿ ಬಿಡೋವರೆಗೂ ಇದ್ರೆ ನಾನು ಓಕೆ, ನಾನು ಕರ್ಕೊಂಡು ಹೋಗ್ತಿದ್ದೆ. ನಾನೇ 12 ಗಂಟೆಗೆ ಹೊರಟ್ಬಿಡ್ತೀನಿ ನಾಳೆ. ಅದಲ್ಲದೆ ನನಗೆ ವೆದರ್ ಚೇಂಜ್ ಆಗಿ ಮತ್ತೆ ಇನ್ನೂ ಒಂದು ಕಷ್ಟಪಟ್ಕೊಟ್ರೆ ಸಿಕ್ಕಾಬಿಟ್ಟೆ ಕಷ್ಟ. ನಮ್ಮನೆ ಹತ್ರ ಬೇರೆ ಬಯಲ್ ತರ ಇರುತ್ತೆ. ಅಯ್ಯೋ, ಹಂಗಾರೆ ನಾನು ಹೇಳಿಲ್ಲ ಅಂದಿದ್ರೆ ನೀವೀಗ ಸ್ನಾನ ಮಾಡಿಸ್ತಿರ್ಲಿಲ್ಲ ತಾನೇ, ಸ್ನಾನ ಬೇರೆ ಮಾಡಿಸ್ಬಿಟ್ರ. ಅದಕ್ಕೆ ರೆಡಿ ಮಾಡ್ತಿರೋದು. ಬಟ್ ಏನು ಸ್ನಾನ ಮಾಡಿಸ್ತೀನಿ ಫ್ರೆಶ್ ಆಗಿರ್ತಾನಲ್ಲ, ಹಾಗೇನು ಅದೇನು ಪ್ರಾಬ್ಲಮ್ ಇಲ್ಲ, ಮಾಡಿಸ್ಬಾರ್ದು. ಬಟ್ ಓಕೆ, ಕರ್ಕೊಂಡು ಹೋಗೋದು ಬೇಡ. ಅಲ್ಲಿ ಹೋಗ್ಬಿಟ್ಟು ಇನ್ನೂ ಆಗಿಲ್ಲ ತಲೆನೋವು ಅಂತಂದ್ರೆ ಏನು ಮಾಡ್ತೀನಿ ನೀನು? ಅಲ್ಲಿರೋರು ಇನ್ನೂ ಟೆನ್ಷನ್ ಆಗೋಯ್ತಾರೆ, ಎಲ್ಲ ಅಪ್ಸೆಟ್ ಆಗೋಗ್ತಾರೆ. ಇಲ್ಲಾಂದ್ರೆ ನಾನು ಕೂಡ ಮಧ್ಯೆ ಇರ್ತಾನೆ. ಈ 2 ದಿನ ಸ್ಕೂಲ್ ಬೇರೆ ರಜಾ. ಇವರಿಗೆ ಗೊತ್ತು ಹೆಂಗ್ ನೋಡ್ಕೊಬೇಕು, ಇವನು ಫುಲ್ ಎಲ್ಲ ವಿಷಯನೂ ಅಮ್ಮನಿಗೂ ಅತ್ತೆಗೂ ಗೊತ್ತು. ಅಲ್ಲಿ ಹೋಗ್ಬಿಟ್ರೆ ಅವ್ರಿಗೆ ಹೊಸ್ತು ಗೊತ್ತಾಗಲ್ಲ, ನೋಡ್ಕೊಳಕ್ ಬರಲ್ಲ ಅಂತ ಹೇಳ್ತಿಲ್ಲ. ಒಬ್ರು ಒಂದೊಂದು ಮಗು ಒಂದೊಂದರ ಅಲ್ವಾ. ಇದು ಪರಿಸ್ಥಿತಿ. ಸೊ ಇಲ್ಲಿ ಏನು ಗೊತ್ತಾ ಗೈಸ್, ಅದು ಎಕ್ಸ್ಪ್ರೆಷನ್ ಏನು ಗೊತ್ತಾ, ಎಕ್ಸ್ಕ್ಲೂಸಿವ್. ಅದಕ್ಕೆ ಅದೆಲ್ಲ ಗಂಡಸರಲ್ಲಿ ಬರೋ ನಾರ್ಮಲ್. ಇದು ಏನು ಗೊತ್ತಾ, ಅದು ಹೇಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಆಗೋದು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೇಳ್ಕೊಬೇಕು ಅಂತ ಅಂದ್ಬಿಟ್ಟು, ಸೊ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಏನು ಗೊತ್ತಾ, ಈಗ ನಮ್ಮಕ್ಕ ಇಲ್ಲಿ ಬಂದಿರೋ ಉದ್ದೇಶ ಬಂದು ನೋಡಿ 1 ತಿಂಗಳಾಯಿತು ಅಂತ, ಅದ್ರ ಜೊತೆಗೆ ಇಲ್ಲಿ ನಮ್ಮನೆಗೆ ಬಂದಿರೋ ಉದ್ದೇಶ ಅಪ್ಪನಿಗೆ 60 ವರ್ಷ ಆಗ್ತಾ ಇದೆ. ಸೊ ಆಗಿದೆ ಸೆಪ್ಟೆಂಬರ್ 17ಕ್ಕೆ ತುಂಬುತ್ತೆ. ಅದಕ್ಕೆ ಇನ್ನು ಷಷ್ಠಿ ಪೂರ್ತಿ ಮಾಡಬೇಕು. ಸೊ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ನೀಟಾಗಿ. ನಾವಿಬ್ಬರೇ ವಹಿಸ್ಕೊಂಡು ಈಗ ಮಾಡಬೇಕು ಅಂತೆಲ್ಲ ಒಂಚೂರು ಮಾತುಕತೆ ಆಗ್ತಾ ಇದೆ. ಸೊ ಯಾವ್ಯಾವ ಥರ ಮಾಡೋಣ ಅಂತ ಡಿಸ್ಕಷನ್ ಆಗ್ತಾ ಇದೆ. ಇದ್ರದ್ದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಅಲ್ಲೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಬೇಕು ಅಲ್ಲ, ಅವ್ರದ್ದೆಲ್ಲ ಅಮ್ಮ ಎಲ್ಲದಕ್ಕೂ ಓಕೆ ಅಂತಾರೆ. ನಮ್ಮ ಅಪ್ಪಂದು ಸಂಪ್ರದಾಯನೇ ಟೋಟಲಿ ಡಿಫ್ರೆಂಟ್. ನಮ್ಮ ಕರ್ನಾಟಕದಲ್ಲೆಲ್ಲ ಏನು ತಾಳಿ ಕಟ್ಟ ಅದೆಲ್ಲ ಇಲ್ಲ. ಸೊ ನಮ್ಮ ಅಪ್ಪಂದೇ ಬೇರೆ. ಅವ್ರನ್ನ ಕುತ್ಕೊಂಡು ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಮಾತಾಡ್ಸಿ ಒಪ್ಸೋದೇನೆ ಬಿಗ್ಗೆಸ್ಟ್ ಟಾಸ್ಕ್. ಫಂಕ್ಷನ್ ಮಾಡೋದಲ್ಲ ಟಾಸ್ಕ್, ಅಪ್ಪನ ಒಪ್ಸೋದೇ ಬಿಡಿ. ಇದೆಲ್ಲ ಈಗ ಅನ್ಕೊಂತೀರೋ ಒಂದು ಪ್ರೋಸೆಸ್ ಅಷ್ಟೇ. ಈಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದ್ರ ನೆಕ್ಸ್ಟ್ ಅಪ್ಡೇಟ್ಸ್ಗಳೆಲ್ಲ ಬೇಕು ಅಂತಂದರೆ ಖಂಡಿತ ನೀವು ನೋಡ್ತಾನೆ ಇರ್ತೀರಲ್ಲ, ಸಿಗ್ತಾ ಹೋಗುತ್ತೆ. ನೋಡೋಣ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದು ಸಕ್ಸಸ್ಫುಲ್ಲಾಗಿ ಆಗುತ್ತೋ ಆಗೋಲ್ಲೋ ಗೊತ್ತಿಲ್ಲ. ಆದರೆ ಗೈಸ್ ಕೇಳಕ್ಕೆ ಹೆಂಗಿದೆ, ನಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ನ ನಾವು ನೋಡ್ತಾ ಇದ್ದೀವಿ, ನಾವೇ ನಿಂತ್ಕೊಂಡು ಮಾಡಿಸ್ತಾ ಇದ್ದೀವಿ ಅನ್ನೋದು ಅಮೇಝಿಂಗ್.
ಆ ಎಕ್ಸೈಟ್ಮೆಂಟಲ್ಲಿ ಈಗ ಹೋಗ್ತಾ ಇದೀವಿ ಮೈಸೂರಿಗೆ. ಮೈಸೂರಿಂದ ಚೆನ್ನೈ, ಇಲ್ಲೇ ಮತ್ತೆ ಬಂದು ಹೋಗೋದೆಲ್ಲ ಡಬಲ್ ತಿರುಗಾಟ. ಬಾಯ್. ಓಕೆ ಇಷ್ಮಾ ಬಾಯ್ ಕಣ, ಹೊಟ್ಟೆ ಒರೆಸ್ಬಿಡ ಎಲ್ಲರಿಗೂ. ಓಕೆ ಪಾಪನೇ ಪಚ್ಚಿ. ಸುಮ್ಮನೆ ಬಾ, ಹೇಳ ನಮ್ಮದು ಒಂಥರ ಬಾಂಡಿಂಗ್ ಇದೆ ಅಕ್ಕ. ಸುಮ್ಮನೆ ನಮ್ಮಿಬ್ರದ್ದು ಯಾಕೆಂದ್ರೆ ನೋಡೋಕ್ಕಾಗಲ್ವ ಅದೊಂದು ಬೈಕೆ ನೀನು. ಹ್ಞೂ ಅವ್ನಿಗೆ ಅದೇ ಇಷ್ಟ ನೋಡು. ನಾನು ಎಷ್ಟು ಮಿಸ್ ಮಾಡ್ಕೊತಾನೆ ಪಾಪ, ನಿಜ ಹೇಳು, ನಾನು ಮಿಸ್ ಮಾಡ್ಕೊತಾನೆ ಮಾಡ್ಕೊಳ್ಳಲ್ವ ಅವನು ಎಷ್ಟು. ಓಕೆ ನಾವೀಗ இப்போதான் பார்த்தேன் 2900 ருபீஸ் ஆடா. ஒன்று தானடா. ಈಗ ನಾವಿಲ್ಲಿ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಎಲ್ಲಿ ಕುಡಿಯೋದು ನಾವು ಇದರಲ್ಲಿ? ಇಷ್ಟು ಐತೆ ಅಲ್ಲಿ ಕೇಶವಾಲ ಕೃಷ್ಣದೇ ಕುಡಿಯೋಣ. ಓಕೆ ಸ್ಟಾರ್ ಬಾಕ್ಸ್ ಅಲ್ಲಿ ಕೋಲ್ಡ್ ಕಾಫಿ ಕುಡಿಯೋಣ. ಕಾಫಿ ಟೈಮ್. ಅಕ್ಕ ಈ ಕಾಫಿ ಆದರೆ ಹೆಂಗಿದೆ ಅಂತ ಬಿಟ್ಟು ಹೇಳು. ನೋಡಿ ಬರೀ ಅದೇ ಕೇಳ್ಕೊಳ್ಳೋದು. ಜಾಸ್ತಿ ಹೌದಾ? ರೈಟ್. ಅವ್ರಿಗೆ ಹೇಳು ಡಿಕಾಕ್ಷನ್ ಹಾಕ್ಕೊಡ್ತಾರೆ. ಹಾಸ್ಕೊಬರ್ಲಾ? ಈಗ ನಾನು ನಮ್ಮ ಅಕ್ಕ ಮಾತಾಡ್ಕೊಂಡು ಇಷ್ಟು ತನಕ ಒಂದಷ್ಟು ಎಮೋಷನಲ್ ವಿಷಯಗಳು, ಹಳೆ ವಿಷಯಗಳೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ವರ್ಷಗಳು ಕಳೀತಾ ಬಾಂಡಿಂಗ್ ಬಂದು ಡಿಫ್ರೆಂಟ್ ಆಗ್ತಾ ಇದೆ, ಮೀನಿಂಗ್ಫುಲ್ ಆಗ್ತಿದೆ. ನನಗೆ ಅನ್ಕೊಂಡಿರಂಗೆ ಚಿಕ್ಕದ್ರಲ್ಲಿ ಇದ್ದಿದ್ದು ಬೇರೆ, ಈಗಿರೋದು ಬೇರೆ. ಈಗ ಮಾತಾಡೋ ಒಂದೊಂದು ವಾಕ್ಯನೂ ಕೂಡ ನಮ್ದು ಕನೆಕ್ಷನ್ ಅಲ್ವಾ? ಅನುಭವದ ಮಾತು. ಓಕೆ ಸಮಯ ಇವಾಗ 1:15. ನಾವು ಈಗ ಇಲ್ಲಿ ಮನೆಗೆ ಎಂಟ್ರಿ ಆಗಿದ್ದೀವಿ. ಎಸ್, ಆದರೆ ಮನೇಲಿ ಯಾರು ಇಲ್ಲ. ಮನೇಲಿ ಇಲ್ಲ, ಗಾಡಿ ಇದೆ. ಅಮ್ಮ ಆಚೆ ಬಂದಿಲ್ಲ, ಅಮ್ಮ ಮಲಗಿರ್ಬೇಕಾ? ಅಪ್ಪ ಕ್ಲೀನ್ ಹತ್ರ ಇದ್ದಾರೆ. ಬನ್ನಿ, ಎಲ್ಲಿಂದ ಯಾರು ಇಲ್ಲ. ಮೊದಲೆಲ್ಲ ಎಷ್ಟು ಜನ ನಿಂತ್ಕೊತಿದ್ರ ನೀ? ನಿಮಗೆ ಸರ್ಪ್ರೈಸ್ ಮಾಡೋಣ, ಇನ್ನು ಯಾರಿಗೂ ಗೊತ್ತಿಲ್ಲ. ಬಾಬಾ ನೀನು ನಿನ್ನ ಬ್ಲಾಗಲ್ಲಿ ಮಾಡ್ಕೊ, ನಾನು ನನ್ನ ಬ್ಲಾಗಲ್ಲಿ ಮಾಡ್ಕೊತೀನಿ. ಯಾರು ಕಿರ್ತಿದ್ರೆ ಸಾಕು. ಯಾರಿಲ್ಲ. ಬನ್ರಿ ಈಗ ಹೋಗಿ ಸರ್ಪ್ರೈಸ್ ಮಾಡೋಣ ಅವಳು ಬ್ಲಾಗಲ್ಲಿ. ಅಯ್ಯಪ್ಪ, ಸಡನ್ ಸಪ್ಪೈ ಅಮ್ಮ ಇಲ್ಲಿ. ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ. ನನ್ನ ಮೊಮ್ಮಗ ಕರ್ಕ ಬರ್ಲಿಲ್ವಾ? ಚೆನ್ನಾಗಿದ್ದೀರಾ? ಹುಷಾರಿರ್ಲಿಲ್ಲ, ಅವನಿಗೆ ತಕೊಂಡ್ ಬಂದಿರ್ತಿದ್ವಿ ಬೆಳಗ್ಗೆ. ಫೀವರ್ ಅವನಿಗೆ. ಎಣ್ಣೆ ಬಂದಿಲ್ಲ. ಹೇಗಿದ್ದೀರಾ? ಖುಷಿ ಮಾಡ್ರಿ ಸದಾ ಮಾಡಿ. ಅದೆಲ್ಲ ಮುಗಿಸ್ಕೊಂಡು ದೇವರಿಗೆ ನಮಸ್ಕರಿಸಿ ಚೆನ್ನಾಗಿದಲ್ಲ. ಅದಕ್ಕೆ ಇದು ಏನು ಕಮ್ಮ ಮುಖ ಮಾಡ್ಕೊಂಡಿದ್ದೀರಾ ಅಂತಂದೆ ನಾನು ಇವಾಗ. ಯಾಕೆ ಏನಾಯ್ತು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಮುಖ ಮಾಡ್ಕೊತೀರಿ ಏನಂತಂದು ಎಲ್ಲ ಮುಖ ತೋರಿಸಿ. ಈಗ ಅಲ್ಲ ಈಗಲ್ಲ, ಅವಾಗಲೇ ನೋಡಿ ಸರ್ಪ್ರೈಸ್ ಆದಾಗ ಕೊಡೋರಲ್ಲ. ಯಾಕಪ್ಪ ಹೇ ರಾಜ, ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸುಸ್ಕೊಂಡ್ಬಿಡ್ತೀರ, ಬೇಗ ಪ್ರಸಾದ ಮುಗಿಸ್ಕೊಂಡ್ಬಿಡ್ತಿದ್ರ. ಹೌದು, ಏನ್ ಮಾಡಿರ್ತೀರ ಅದೇ ತಿನ್ಕೊಂತೀವಿ, ನಮ್ಗೆ ಏನ್ ಬೇಡ. ಕಡ್ಲೆಕಾಳು ಸಾರು
ದೇವ್ರಿಗೆ ತುಂಬ ಒಳ್ಳೇದು ಮಾಡಿ ಚೆಸ್ಟ್ ಇಟ್ಕೊಂಡು ಎಲ್ಲ ಓಡ್ ಬರ್ತಾ ಇದೆಯಾ? ಇಲ್ಲಿ ಪಾಪ ಕಾಣ್ತಾ ಇಲ್ಲ. ಹ್ಯಾಪಿ ಗೌರಿ ಹಬ್ಬ ಹತ್ರ ಅಂತ ತಂಕಿ ಅಂತ ನೋಡಿ ಅದನ್ನ ಹೆಂಗಿತ್ತೆ ಅಂತ. ನೋಡಿ ಅಲ್ಲಿದ್ದವನು ಮತ್ತೆ ಸೈಡಲ್ಲೆಲ್ಲ ಆಟಾಡಕ್ಕೆ ಹೋದ. ಅಲ್ಲಿ ನಿಂತಿದ್ದ ನೋಡಿ, ಅಲ್ಲಿ ನೋಡಿ, ಅಲ್ಲಿಂದ ಬಗ್ಗೆ ನೋಡ್ತಾ ನಾನು ಹೋಗ್ಲಿ ಅಂತ ಕಾಯ್ತಾವನೆ. ನೋಡಿದ್ರ ಆತೋ ಆತೋ ಬಾ, ಕಾಣಿಸ್ತಾ ಇದೆಯಾ? ಬಾ, ನೋಡ್ತಾ ಇದ್ದೀನಿ, ಬಾ, ಕುತ್ಕೊಂಡಿದ್ದು ಸಾಕು. ಇವತ್ತಿನ ಮಧ್ಯಾಹ್ನದ ಊಟ ನಾನು ಆಗ್ಲಿಂದ ವಾಚ್ ಮಾಡ್ತಾ ಇದ್ದೆ, ನೀನು ಏನಕ್ಕೆ ಬರ್ತಾ ಇರಲಿಲ್ಲ? ಅದು ಬೆಳಿಗ್ಗೆ ಬಂಕ್ ಹಾಕ್ಬೇಕು ಅಂತಿದ್ದಂತ ಬೈದು ಕಳಿಸಿದ್ದಾರೆ. ನೀವು ನಾನು ಕಳಿಸ್ತೀರಲ್ಲ, ನಾನು ಮತ್ತೆ ವಾಪಸ್ ಬರಲ್ಲ ಅಂತ. ವಾಪಸ್ ಹೋಯ್ತವನು. ಎಲ್ಲೋಗ್ತಿದೀಯ ವಾಪಸ್ಸು? ಅವನಿಗೆ ಇವತ್ತು ಬೀಳುತ್ತಂತಾರಮ್ಮ ಅಂತ. ತಿರುಗಿ ಬೇರೆ ನೋಡ್ತಾನೆ. ಬಾತು ಬರಲ್ವಾ? ಯಾಕೆ ಬರಲ್ಲ? ಕೋಪನಾ? ಬರ್ತಾನೆ ಬರ್ತಾನೆ ಬರ್ತಾನೆ. ಸುಮ್ಮನೆ ನೋಡ್ಕೊಂಡು ಮೇಡಮ್. ಅಲ್ಲಿ ಅವನಿಗೆ ಯಾರು ಆತು ಕಾಣಿಸ್ತಾ ಇದಕ್ಕೆ ಕರಿ ಬುಲ್ಡೆ, ಅವನಿಗೆ ಕಳ್ಳ ಅಂತಂದಿದ್ದು. ಪಾಪ ಇವ್ರು ಅಪಾರ್ಥ ಮಾಡ್ಕೊಂಬಿಟ್ರು. ನೋಡಿ ನೋಡಿ, ಅವನಿಗೆ ಕಳ್ಳ ನಿಂತ ನೋಡಿ. ಓಕೆ, ಈಗ ಏನಕ್ಕೆ ನಮ್ಮಮ್ಮ ಹೇಳ್ತೈತೆ ಅಂದರೆ, ಇಷ್ಟ ಕೈಗೆ ನಾನು ರೆಕಾರ್ಡ್ ಮಾಡೋದು ಬರ್ತ್ಬಿಟ್ಟು ಡಿಸ್ಕಷನ್ ಮಾಡ್ತಾ ನಮ್ಮ ಅಪ್ಪ ಅಮ್ಮನಿಗೂ ಮತ್ತು ನಾನು ಹಂಗೆ ಹೇಳಲ್ಲ, ಇದು ಮರು ಮದುವೆ ಅಪ್ಪ ಮರು ಮದ್ವೆ ಅನ್ನಲ್ಲ, 60ನೇ ವರ್ಷದ ಮದ್ವೆ. 60ನೇ ವರ್ಷದ ಮದುವೆ ಮಾಡಿಸ್ಬೇಕು ನಾವು ಅಂತ. ಹಾಂ ಅಮ್ಮ ಅಪ್ಪನಿಗೂ ನಿನಗೂ ಬೇಕಣಮ್ಮ, ಯಾಕಮ್ಮ ನಡಗಲ್ವಂತೆ 60 ವರ್ಷದ ಮಕ್ಕಳಿಗೆ. ಆಯ್ತು ನಿಮಗೆಲ್ಲ ಆಗಿಲ್ಲ ಬಿಡ್ರಿ. ಇನ್ನೊಂದು 5 ವರ್ಷದಲ್ಲಿ ನಿಮಗೂ 60 ಆಯ್ತು. ಸೊ ಅದಕ್ಕೆ ಅಮ್ಮ ಫುಲ್ ಎಮೋಷನಲ್ ಆಗ್ಬಿಟ್ರೆ, ಹೌದಾ ಮತ್ತೆ ಶಾಸ್ತ್ರ ಮಾಡ್ತೀರಾ ನನಗೆ ಅಂತ. ನಮ್ಮ ಅಪ್ಪನೇ ಪ್ರಾಬ್ಲಮ್. ಅವ್ರಿಗೆಲ್ಲದಕ್ಕೂ ಹ್ಞೂ ಹ್ಞೂ ಅಂತಾನೆ ನಮ್ಮ ಅಪ್ಪನಿಗೆ ಅನ್ನಕ್ಕೆ ಬರಲ್ಲ, ಓಕೆ ಅಂತಾನೆ ನಮ್ಮ ಅಪ್ಪ ಅನ್ನಲ್ಲ. ಈಗ ಅನ್ನೋದು ಅಂದ್ಬಿಟ್ಟು ಓಕೆ, ಅದಲ್ದೇ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲ ಒಪ್ಕೊಂಡು ನಾವು ಕಷ್ಟಪಟ್ಟು ಎಲ್ಲ ಅರೇಂಜ್ ಮಾಡಿ ಖರ್ಚು ಮಾಡ್ಕೊಂಡೆಲ್ಲ ಮಾಡಿರ್ತೀವಿ. ಆ ಟೈಮಲ್ಲಿ ಅಪ್ಪ ನಾ ಬರಲ್ಲ, ನೀವು ಮಾಡ್ಕೊಳ್ಳಿ ಆಗಲ್ಲ ಅಂದ್ಬಿಟ್ರೆ, ಅಷ್ಟು ಖರ್ಚು ಮಾಡಿ ಎಫರ್ಟ್ ಹಾಕಿ ಎಲ್ಲ ಆಗಿರ್ತೀವಿ. ಎಫರ್ಟ್ ನಿಮ್ದು ಓಕೆ. ಈಗ ಅಪ್ಪ ಆಗಲ್ಲ ಅಂದ್ರೆ ಆಗಲ್ಲ, ಅಷ್ಟೇನು ಮಾಡೋಕ್ಕಾಗಲ್ಲ. ಅಲ್ಲ, ಅವ್ರು ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ನೋಡೋಣ. ಅದ್ರಲ್ಲಿ ಥರ ಮಗಳು ಅನ್ನೋ ಪ್ರೀತಿ ಭಯ ಅದು. ನಿಮ್ಗೆ ಬೇಡ, ನಿಮಗ್ ಬೇಡಪ್ಪ, ನಮಗ್ ಬೇಕಪ್ಪ. ನಿಮ್ಗೆ ಅಲ್ಲ, ನೀವು ಹೋಮ ಗೀಮ ಮಾಡ್ಕೊಳ್ಳೋದು, ಅದು ನಿಮ್ ಡೇಟ್ ನೋಡ್ಕೊಳ್ಳಿ. ವಿ ವಾಂಟ್ ಆನ್ ಡೇಟ್ ಫಾರ್ ಇದು ಏನದು, ನಾವು ನಮ್ಮ ಕಣ್ಣಾರೆ ನೋಡ್ಬೇಕು ನಿಮ್ದು ರಿಸೆಪ್ಷನ್. ನಮ್ಮ ಕಣ್ಣಾರೆ ಅದು ನಮಗೆ ಒಂದು ಆಸೆ ಇದೆ. ಏನೋ ನಾವಿಬ್ಬರೇ ಸೇರಿಬಿಟ್ಟು ನಾವಿಬ್ಬರದೇ ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದೀವಪ್ಪ. ಜಸ್ಟ್ ನೀವು ಮದ್ವೆ ಗಂಡು, ನಾನ್ ಮದ್ವೆ ಆಗ್ಬೇಕಾದ್ರೆ ಹೆಂಗ್ ನೀವ್ ಹೇಳಿದ್ ಮಾತು ಕೇಳು. ಅಷ್ಟಶಾಸ್ತ್ರ, ಬಳೆಶಾಸ್ತ್ರ ಏನು ನಿಮ್ಮ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಮದ್ವೆ ಗಂಡು ಮದ್ವೆ ಹೆಣ್ಣು, ನಾವು ಸೀರೆ ತತ್ತೀವಿ, ಬಟ್ಟೆ ತತ್ತೀವಿ, ನಿಮ್ಗೆ ಶಾಸ್ತ್ರ ಮಾಡ್ತೀವಿ, ನೀವು ಬರ್ಬೇಕು, ಫೋಟೋ ತೆಗಿಸ್ಕೋಬೇಕು ಅಷ್ಟೇ. ತಾಳಿ ಕಟ್ಟಬೇಕು. ತಾಳಿ ಕಟ್ಟ ಅಡ್ಗೆನೂ ನಾವು ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಅಪ್ಪ ನೀವು ಅಂದ್ರೆ ಅಂತ ಮೀನಿಂಗ್. ಈ ಕೌಟುಂಬಿಕ ಬಂಧಗಳು ಇದೆಲ್ಲ ಬಿಟ್ಟು ಜವಾಬ್ದಾರಿಗಳೆಲ್ಲ ಕಳ್ಕೊಂಡು ಸಮಾಜಕ್ಕೋಸ್ಕರ ಬದುಕುವಂಥ ಜೀವನ ಅಂತ, ಅದಕ್ಕೆ ವಾನಪ್ರಸ್ಥ. ವಾನಪ್ರಸ್ಥ
ಅಂದರೆ ಈಗ ಹೇಳಿದ್ದು ಅಪ್ಪ ವಾನಪ್ರಸ್ಥ ಅಂತ ಹೇಳಿದ್ರೆ ಕಾಡ್ಕೊ ಹೋಗುವುದಲ್ಲ. 60ನೇ ವಯಸ್ಸಿಗೆ ಇದು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಎಸ್ ಅಂತ ಹೇಳಿದ್ರು. ಅದಾದಮೇಲೆ 60ನೇ ವರ್ಷಕ್ಕೆ ಏನಕ್ಕೆ ಇದೆಲ್ಲ ಮಾಡ್ತಾರೆ ಅಂತಂದರೆ, 60ನೇ ವರ್ಷ ಆದಮೇಲೆ ಎಲ್ಲರೂ ಹೇಳ್ತಾರೆ ಅರಳೋ ಮರಳೋ ಅಂತ. ಆ್ಯಕ್ಚುಲಿ ಅದು ಅರಳೋ ಮರಳೋ ಅಲ್ಲ, ಮರಳಿ ಅರಳೋ ಅಂದ್ಬಿಟ್ಟು ಹೇಳ್ತಾಯಿದ್ರು ಅದನ್ನ. ಅದಕ್ಕೋಸ್ಕರ ಏನೋ ಒಂದು ಆ ಶಾಸ್ತ್ರದಲ್ಲಿ ಹಾಗಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಫೈನಲಿ ಗೈಸ್ ಆಗಿದೆ. ಸೊ ಇವತ್ತಿಂದ ಪ್ಲ್ಯಾನಿಂಗ್ ಶುರು. ನನಗೇನೂ ಐಡಿಯಾ ಇಲ್ಲ. ಅಲ್ಲಿ ಹೋಗಿ ಮೌಲಿನ ಕೇಳಿ, ಯಾಕಂದರೆ ಇಲ್ಲಿ ಶಾಸ್ತ್ರಗಳು ಹೇಗೆ ಮಾಡ್ತಾರೆ ಅನ್ನೋದು ಆ ಒಂದು ಡಿಸ್ಕಷನ್ಸ್ ಎಲ್ಲ ಆಗಬೇಕು. ಸಿ ಹೆಂಗಾಗುತ್ತೆ ನೋಡೋಣ. ನಾನೇ ಎಕ್ಸೈಟ್ ಆಗಿದ್ದೀನಿ. ಓಕೆ, ಈಗ ನಾವು ನಾನು 8ನೇ ಕ್ಲಾಸ್ ಓದಿದ್ದೆ ಗೊತ್ತಾ, ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ. ಆ ಅಕ್ಕ, ಈಗ ಆಂಟಿ ಇಲ್ಲ, ಅಕ್ಕ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಪುಷ್ಪಕ್ಕ ಅಂತ. ನಾವೀಗ ಹೋಗ್ತಾ ಇದ್ದೀವಿ ಪುಷ್ಪಕ್ಕ ಮನೆಗೆ. ಏನು ಸತಿ ರಿಪೀಟ್ ಮಾಡ್ಕ, ಏನೋ ಹೇಳ್ದಲ್ಲ, ಪುಷ್ಪಕ್ಕನ ಮನೆಗೆ ಹೋಗಕ್ಕೆ. ಅಲ್ಲಲ್ಲ ಅದಲ್ಲ, ಈಗ ಅಮ್ಮನಿಗೆ ಕೊರಿಯರ್ ಬಂತು. ಅದೇ ಅಮ್ಮನ ಕೊರಿಯರ್ ಬಂತು, ಅಲ್ಲೇ ಹುಡುಕಾಡ್ತವ್ರೆ. ನೀನ್ ಇದೆಯಾ ಮನೇಲಿ ಪುಷ್ಪ ಅಂತ ಅಮ್ಮ ಕೇಳಿದ್ರೆ, ಹ್ಞೂ ಆಂಟಿ ಇದೀನಿ ನೀವು ಕರೆಕ್ಟ್ ಆಗಿ ಹೇಳ್ತಾರೆ. ಓಹೋ, ಒಟ್ಟ ಐಡಿಯಾ. ಅವಾಗ ನಾವು ನಿಂತ್ಕೊಳ್ಳೋದು, ಹೆಂಗ ಕೊರಿಯರ್ ಬಂತು ಅಂತ. ಈಗ ಸರ್ಪ್ರೈಸ್ ಕೊಟ್ಟು ಹೋಗ್ತಿರೋದು ಏನಕ್ಕೆ ರೀಸನು? ಪಾಪ ಅವ್ರು ಸುಮ್ನೆ ಏನೇನೋ ರೆಡಿ ಮಾಡ್ಕೊತಾರ ನಮ್ಗೆ ಮಾಡಕ್ಕೆ. ಬಜ್ಜಿ ಫಸ್ಟ್ ನಮ್ಮ ಅಕ್ಕ ಮಾಡೋದೇನೆ ಬೋಂಡಾ ಬಜ್ಜಿ ಕಾಫಿ ಅಂತ. ಸೊ ಏನು ಬೇಡ, ಜಸ್ಟ್ ವಿಸಿಟ್. ಬಾ ನಿಮ್ಮ ಮನೆಗೆ ಅಂತಿತ್ತು. ಇಲ್ಲಿ ಬಂದಿದ್ದೀವಿ ಅಕ್ಕನ ಮನೆಗೆ. ಹಲೋ, ಪುಷ್ಪ ಅವರೇ. ಅಯ್ಯಯ್ಯೋ, ಮಾಡೋಣ. ಅಯ್ಯಯ್ಯೋ, ಏನತ್ತು ಮಾಡಬೇಡ. ಜೆಪ್ಟೋಲ್ ಆರ್ಡರ್ ಮಾಡೋಣ. ಅದು ಎಕ್ಸೈಟ್ಮೆಂಟಲ್ಲಿ ಹಂಗೆ ಬಂದ್ಬಿಟ್ಟು ನಾನಂತೂ ಏನೂ ತರದೇ ಇಲ್ಲ. ಮೊದಲಾಗಿ ಹಿಂಗೆ ಬಂದ್ಬಿಡ್ತೀನಿ ಅಕ್ಕನ ಮನೆಗೆ. ಅಕ್ಕ ಇಳಿದ್ಬಿಟ್ಲಾ? ಓಡ್ಬರ್ತದ ನೋಡಿ ಈಗ. ಸರಿ ಸರಿ ಸರಿ. ಪಾರ್ಸಲ್ ಬರುತ್ತೆ ಅಂತ ಸುಳ್ಳು ಹೇಳ್ಬಿಟ್ಟು ಅಕ್ಕನ ಮನೆಗೆ ಬಂದಿದ್ದು. ಏನಕ್ಕ ವಿಷಯ? ನಾನ್ ಲಾಸ್ಟ್ ಟೈಮೇ ಬರ್ಬೇಕು ಅಂತ ಕೇಳ್ದೆ, ನೀನ್ ಎಕ್ಸಾಮ್ ಅಲ್ಲಿ ಇದ್ದೆ. ಈ ಸರಿನೂ ಬರ್ಬೇಕು. ಅಯ್ಯೋ, ನಿಮ್ಗೆ ಯಾರ್ಯಾರು ಗೊತ್ತೋ ಗೆಸ್ ಮಾಡ. ಯಾರು ಇಲ್ಲ ಬಾಣ್ಣ. ಹಲೋ, ಏ ಗುರು, ನೀ ಮಾತಾಡೆ. ಎಲ್ಲ ಬಂದವ್ರ ಆಂಟಿ ಅನಿಯಣ್ಣ. ಓ, ನಾನು ಲಾಸ್ಟ್ ಟೈಮು ತೋರಿಸಿದ್ದೆ ಹಳೆಯಲ್ವಾಗಲಿ. ಇವರೇ ಆಂಟಿ. ನಾನು ಫೋಟೋಸ್ ಎಲ್ಲ ಹಾಕಿರ್ತೀನಿ ಆಂಟಿ ಬಗ್ಗೆ ಹೇಳಿದೀನಿ ನಾನು. ಅವಳು ತಂದಿದ್ದು ಹೊಸ್ದಾಗ ಬಂದಾಗ ಬುಜ್ಜಿ ಓಯ್ ಅಮ್ಮ ಬಂದ್ಲು. ನಾನು ಕಾಲೇಜ್ಗೆ ಹೋಗ್ತಿದ್ದೆ, ಅವಳು ಎತ್ಕೊಂಡೆ ಬರ್ತೀನಿ ಮೈ ಮೇಲೆಲ್ಲ ಚುಮ್ಮ. ಹೌದಾ? ನನ್ನ ಚಿಟ್ಟಿ ಅದಕ್ಕೆ ನನ್ಗೆ ಅವಳ್ಕಂಡು ಸಿಕ್ಕಾಪಟ್ಟೆ ಇಷ್ಟ. ನಾನು ಅದೇ ಹೇಳ್ತಾ ಇದ್ದೆ. ಏನು ಗೊತ್ತಾ ಗೈಸ್, ಈಗ ಅಕ್ಕ ಆ ಟೈಮಲ್ಲಿ ಪಿ ಟಿ ಟೀಚರಿಂದ ಹಿಡಿದು ಈಗ ಒಂದು ಪೊಸಿಷನಲ್ಲಿ ಗ್ರೀನ್ ಇಂಕಲ್ಲಿ ಸೈನ್ ಹಾಕೋ ಪೊಸಿಷನಲ್ಲಿ ಇದ್ದಾರೆ, ಆಫೀಸರ್ ಆಗಿದ್ದಾರೆ. ಅದ್ರದ್ದು ಅಕ್ಕ ಶೇರ್ ಮಾಡ್ತಾ ಇದ್ರು ಹೆಂಗಿತ್ತು ಆ ಪ್ರೌಡ್ ಮೂಮೆಂಟ್. ಅದೊಂದು ಕಾಲೇಜಲ್ಲಿ ಸ್ಕೂಲಲ್ಲಿ ಗೆಸ್ಟಾಗಿ ಹೋಗಿದ್ರಂತೆ. ಆ ಟ್ರೀಟ್ ಮಾಡಬೇಕಾದ್ರೆ ಅದು ಹೆಂಗಿತ್ತು ಫೀಲ್ ಅಂತ ಅಕ್ಕ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಎಷ್ಟು ಹೆಂಗೆ ಅಂದ್ರೆ ಅದೆಲ್ಲ ಅನುಭವಿಸ್ಬೇಕು ಅನಿಸ್ತು. ನಾನು ಬಂದವ್ರಿಗೆಲ್ಲ ಹೇಳ್ತೀನಿ, ಮೊನ್ನೆ ಭಾರತೀಯ ಅಕ್ಕ ಬಂದವರೆಲ್ಲ ಕಿಟ್ಟಿ ಎಲ್ಲ ಅಕ್ಕ ಅವ್ರಿಗೆ ಪ್ರಮೋಷನ್ ಆಯ್ತು ಕಣಕ್ಕ, ಆಫೀಸರ್ ಕಣಕ್ಕ. ಈಗ ಅವ್ರು ಅನ್ಕೊಂಡ್ಬಿಟ್ಟಿದ್ರಂತೆ ಯಾರು ದೊಡ್ಡವಳು ಬರ್ತಾಳೆ ಹಂಗಿರ್ತಾರೆ. ಮೇಡಮ್ ನಿಮ್ ನೋಡ್ಬಿಟ್ಟು ಅನಿಸ್ತು. ನನ್ನ ಸಾಧನೆಗಳೆಲ್ಲ ಹೇಳಿದೆ ಆಂಟಿ.
ಆಮೇಲೆ ನನ್ಗೆ ಆಗಿರೋ ಕ್ಯಾನ್ಸರ್ದು ಹೇಳ್ದೆ, ಹೇಳ್ಬಿಟ್ಟು ನನಗೆ ಸ್ಪೋರ್ಟ್ಸ್ ನನಗೆ ವಿಲ್ ಪವರ್ ಕೊಡ್ತು, ಅದನ್ನೆಲ್ಲ ತಡ್ಕೊಳಕ್ಕೆ ಅಂತ ಹೇಳಿದಾಗ ಎಲ್ಲರೂ ನಿಂತ್ಕೊಂಡು ಕ್ಲಾಪ್ ಮಾಡೋದು, ನಂಗೆ ಒಂಥರ ಪ್ರೌಡ್ ಫೀಲ್ ಆಯ್ತು. ಈಗ ನಾಳೆದ್ದು ಜುಬಿಲೆಂಟ್ ಅಲ್ಲಿ ಅಲ್ಲೊಂದು ಫಂಕ್ಷನ್ ಕರೆದಾರೆ. ನಿಜವಾಗ್ಲೂ ಅದು ಗೊತ್ತಿಲ್ಲ, ಎಲ್ಲರೂ ನಿಜವಾಗ್ಲೂ ಅಧಿಕಾರ ಸಿಕ್ಕರೆ ಅನುಭವಿಸ್ಬೇಕು ಕಣ. ಖಂಡಿತ ಅಲ್ವಾ? ಅಕ್ಕ ಕ್ಯಾನ್ಸರನ್ನು ಗೆದ್ದು ಬಂದ ವಿಲ್ ಪವರ್ನ ಗೆದ್ದ ಕಂಬ್ಯಾಕ್ ಆಗೋದಿದೆ ಗೊತ್ತಾ? ಅಕ್ಕ ಕಂಬ್ಯಾಕ್ ಆಗಿದ್ದಾರೆ. ಆ್ಯಂಡ್ ನಾನು ನಿಮ್ಗೆ ಹೇಳ್ತಿದ್ದಲ್ಲ, ಮತ್ತೆ ರಿಪೀಟ್ ಮಾಡ್ತೀನಿ, 8ನೇ ಕ್ಲಾಸು ಪೂರ್ತಿ ಓದಿದ್ದು ಅಂಬಿಕಾ ಆಂಟಿ, ಮುಲ್ಲಿ, ನಾನು, ಪುಟ್ಟು, ಅಕ್ಕ ಎಲ್ಲರದ್ದು ಒಂದು ಬಾಂಡಿಂಗ್ ಇತ್ತಲ್ಲಿ. ನಾನು ಈಗಲೂ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾ ಇದ್ದೆ, ಅಕ್ಕಿ ಸ್ಮೆಲ್ದು ಕುಕ್ಕರ್ ಸ್ಮೆಲ್ ಬಂದಾಗ ನನಗೆ ಟಿ ನರಸೀಪುರವಾಗಿ ನಕ್ಕ ಬರ್ತಾ ಇದೆ ಅಂತ ಅಂದ್ಬಿಟ್ಟು, ಇಲ್ಲಿ ಬಂದಾಗ ಲಿಟ್ರಲಿ ಅದೇ ಸ್ಮೆಲ್ ನನಗೆ. ಎಲ್ಲ ಅಕ್ಕ ಬಂದಾಗ ಹೇಳೋಳು, ಅಕ್ಕ ಆಂಟಿ ನಂಗೆ ಅಲ್ಲಿ ಅದೇ ನಿನ್ ಜ್ಞಾಪಕ ಆಯ್ತಾ, ನೀ ಇದ್ದಾಗ ನಂಗೆ ಎಷ್ಟು ಶಾಂತಿ ಆಗೋದು ಅಂದರೆ ಅವನೊಂದು ವೈಟ್ ಡ್ರೆಸ್ ಹಾಕೊಂಡು ಶರ್ಟ್ ಹಾಕೊಂಡಿದ್ರೆ ಅವನು ನೋಡ್ತಾ ಇದ್ರೆ ನಂಗೆ ಒಂಥರ ಶಾಂತಿ ಸಮಾಧಾನ ಫೀಲ್ ಆಗುತ್ತೆ. ದೈವ ಭಕ್ತಿ. ಆಮೇಲೆ ನೋಡ್ರಪ್ಪ ಸೈಜ್ನ, ಯಾಕೆ ನೋಡ್ರಪ್ಪ ಸೈಜ್ನ ಬಂದ್ಬಿಟ್ಟು ಮಾತಾಡಿಸ್ತಾ ಇರೋದು ನಡಿ ಒಳಗೆ. ಬೈಕಣ್ಣು ಯಾರದು ಹೋಗ್ರಿ. ಓ ಇಷ್ಟು ಚೆನ್ನಾಗಿ ಬೇಸ್ ವಾಯ್ಸ್ ನೋಡ್ದ ಅಂತ. ಅದಕ್ಕೆ ಭಯ ಆಗೋದು ನನಗೆ. ಅವ್ನು ಏನಾದ್ರು ನಿಂತ್ಕೊಂಡ್ಬಿಟ್ರೆ ಅವ್ನು ಅರ್ಧಕ್ಕೆ ಬರ್ತೀನಿ ನಾನು. ಒಂಥರ ಅವ ಯಾವ್ದು ಗ್ರೇಟ್ ಡನ್. ಅವ್ನು ಚಿಕ್ಕದಲ್ಲಿರ್ಬೇಕಾದ್ರೆ ಅವ್ನ ಹತ್ರಕ್ಕೆ ಹೋಯ್ತಿರ್ಲಿಲ್ಲ ನಾನು. ಗೊತ್ತಾದ ಚಿಕ್ಕವನಿದ್ದಾಗ ಅವನು ವಯಸ್ಸಾಯ್ತಲ್ಲ, ಎಷ್ಟಕ್ಕ ವಯಸ್ಸಿನಿಗೆ? ಅದು ಜಾತಿ ನಾಯಿಗಳು ಇಷ್ಟಕ್ಕೆ ಸತ್ತ ಹೋಗ್ಬೇಕಾಗಿತ್ತಂತೆ. ಅದಕ್ಕೆ ಮೈಯೆಲ್ಲ ನೋಡಿ ಏಜಿಂಗ್ ಇದೆಲ್ಲ ಆಗೈತೆ ಅವ್ನಿಗೆ. ಅದಕ್ಕೆಲ್ಲ ಕೆಳಗಡೆ ಮಲ್ಕೊಳುತ್ತೆ. ಅದೊಂಥರ ಹೊಟ್ಟೆ ಕಿಚ್ಚಂಗೆ ಆಯ್ತು. ಮುಳ್ಳಿ ಇಲ್ಲ ಅಂತಂದ್ರೆ ಸರಿಯಾಗಿ ಊಟ ಮಾಡಲ್ಲ ಎರಡು. ಏ ಮಗನೇ ಹಾಳಲ್ಲಿ ಹೋಗೋದ್ರೆ ಬಾರಿ ಗಾಳಿ ಬಿಟ್ಕೊಂಡು ಹಿಂಗೆಲ್ಲ ಸ್ಕೂಬಿ ಹೆಣ್ಣು ಪುಟ್ಟವ್ರು ಕರ್ಕೊಂಡ್ ಬಿಟ್ಟಿದ್ದು. ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಲ್ಲ. ಅವರು ಎಲ್ಲ ಒಟ್ಟಿಗೆ ಇದ್ದ ಕರ್ಕೊಂಡ್ ಬಂದ್ರು. ಅದೇ ಇವನು ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟ ಅಂತ. ಓ ಆಯ್ತು ಬಿಡೆ. ಹಲೋ ಅಣ್ಣ, ಸರ್ಪ್ರೈಸ್. ಇಲ್ಲಿ ಮದುವೆ ಪ್ಲಾನ್ನ ಅಕ್ಕನಿಗೆ ಅಣ್ಣಂಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಮನೇಲಿ ಏನೇ ಒಂದು ವಿಷಯ ನಡೆದ್ರು ನಮ್ಮ ಅಕ್ಕಂದು ಅಣ್ಣಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಅವರಿಲ್ಲ ಅಂದ್ರೆ ಎಲ್ಲದಕ್ಕೂ ಫಸ್ಟ್ ಅವರೇ ಇರ್ತಾರೆ. ಅಕ್ಕ, ನಮ್ಮದು ನಿಮ್ಮದು ಬಾಂಧವ್ಯ 20 ವರ್ಷ, 21 ವರ್ಷ, 22 ವರ್ಷ, 2004, 22 ವರ್ಷ. 2004 ಯಾಕೆ ಅಂದ್ರೆ 2004 ಏನು ಪೂಜೆ ಮಾಡೋದು ಅದೇ ಅದಕ್ಕೆ. ಸೊ ಇವ್ರ ಹತ್ರ ಮಾತಾಡ್ಕೊಂಡು ಹಾಗೆ ವಿಸಿಟ್ ಮಾಡ್ದಂಗೆ ಆಗುತ್ತೆ ಅಂತ. 1997ರಲ್ಲಿ ನೀವು ಕೆಲ್ಸಕ್ಕೆ ಸೇರ್ಕೊಂಡೆ. ಅದು ಹೇಳಿ, ನೀವು ಕಂಟಿನ್ಯೂ ಮಾಡಿ. 1997ರಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಸೇರ್ಕೊಂಡಾಗ ನನ್ನನ್ನ ರಿಪೋರ್ಟ್ ಮಾಡಿಸಿದವರು ಇವರೇ, ನಿಮ್ಮ ಯಜಮಾನ್ರು. ನಮ್ಮ ಯಜಮಾನ್ರೆ. ಅಲ್ಲಿಂದ ಇಲ್ಲಿವರೆಗೂ ನನ್ಗೆ ಎಲ್ಲಾದ್ರಲ್ಲೂ ರಿಪೋರ್ಟ್ ಮಾಡಿಸ್ಕೊಂಡ್ ಬರ್ತಿರೋರು ಇವ್ರೆ. ಆಗ ಫ್ರೆಂಡ್ ಆಗಿದ್ರು. ಫ್ರೆಂಡ್ ಆಗಿ ಈಗ ಗಂಡನಾಗಿ ನನ್ನನ್ನ ಕೈ ಹಿಡಿದು ಕೆಲಸದಲ್ಲಿ ಮುನ್ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿರೋರು. ಸೊ ನಿಮ್ಗೆ ಈ ಪೋಸ್ಟ್ಗೆ ಫುಲ್ ಅತಿ ಹೆಚ್ಚು ಖುಷಿ ಪಟ್ಟವರು ನೀವು ಕಂಡಂತೆ ನಮ್ಮ ಯಜಮಾನ್ ಶ್ರೀಯುತ ಗುರುಕಿರಣ್ ಅವರು. ಈಗ ಸಮಯ 8 ಗಂಟೆಗೆ 5 ನಿಮಿಷ ಇದೆ. ಇಷ್ಟೊತ್ತು ತನಕ ನಕ್ಕು ಹತ್ಕೊಂಡು ಹಳೇದೆಲ್ಲ ನೆನೆಸ್ಕೊಂಡು ನಾನು 8ನೇ ಕ್ಲಾಸಲ್ಲಿ ಹೆಂಗಿತ್ತು ಅದೆಲ್ಲ ಮಾತಾಡಿಕೊಂಡು ಫ್ಯಾಮಿಲಿ ಯಾವಾಗ ಮೀಟ್ ಆದೋ, ನಮ್ಮ ಅಪ್ಪನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಎಲ್ಲ ಮಾತಾಡಿಕೊಂಡು ಈಗ ವೈಂಡಪ್ ಆಗ್ತಾ ಇದ್ದೀವಿ. ಅಲ್ಲಿ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ, ಸಂಪ್ರದಾಯ ಅಲ್ಲ. ಸೊ ತಗೊಂಡು ದೂರದಿಂದ ಹೋಟ್ಲು ಹುಡುಕಿ ಇವಾಗ ಎಲ್ಲೂ ಸಿಗ್ದೇ ಅಲ್ಲಿ ಒಂದು ಕಡೆ ಇಡ್ಲಿ ನಮ್ಮ ಅಮ್ಮನಿಗೆ. ನಮ್ಮಮ್ಮ ಡಯಟಲ್ಲಿದೆ, ಅಮ್ಮನಿಗೋಸ್ಕರ ಇಡ್ಲಿ ತಗೊತಾ ಇದ್ದೀವಿ. ನಾವೇನು ತಿನ್ನಲ್ಲ ಆದರೆ ಈಗ ಹೇಳಕ್ಕೆ ಈಗ ಹಿರಿಯರಿಗೆಲ್ಲ ವಿಷಯ ಹೇಳಿ ಇದು ಮಾಡಾಯ್ತು. ನಮ್ಮನೆ ಇರೋದಲ್ಲಿ ಅತಿ ಕಿರಿಯವರಿಗೆ ಈಗ ವಿಷಯ ಹೇಳ್ತಾ ಇದ್ದೀವಿ. ಎರಡನೇ ಮಗುನ ನಿನಗೆ ಅದಕ್ಕಿಂತ ದೊಡ್ಡ ವಿಷಯ ಹೇಳ್ತಿದ್ದೀನಿ. ಅದಕ್ಕಿಂತ ದೊಡ್ಡ ವಿಷಯನಾ? ಇಲ್ಲ ಅದಕ್ಕಿಂತ ದೊಡ್ಡ ವಿಷಯ. ನಿಮ್ಗೆ 2ನೇ ಮಗು ಆಗಿದ್ದು ಅಪ್ಪ ಅಮ್ಮನಿಗೆ 60ನೇ ವರ್ಷದ ಮದುವೆ ಮಾಡ್ತಾ ಇದ್ದೀವಿ. ಆಗಸ್ಟ್ 31ನೇ ತಾರೀಕು ನಿಮ್ಮ ಅಕ್ಕನ ಮದುವೆ ದಿನ. ಅಪ್ಪ ಎಲ್ಲ ಹೇಳ್ತು. ಮತ್ತೆ ಇನ್ನೊಂದ್ಸರಿ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡೋಣ. ನಾಳೆ ಲೀವ್ ತಾನೇ ನಿನಗೆ? ಕುತ್ಕೊಂಡು ಮಾತಾಡೋಣ, ಓಕೆ?
ಈಗ ಸಮಯ 12:03 ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಬಟ್ ಆದರೂ ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ತಮ್ಮ ಮಲ್ಕೊಂಡಿದ್ದಾನೆ, ಅಲ್ಲಿ ಅಕ್ಕ ಮಲ್ಕೊಂಡಿದ್ದಾಳೆ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ಡೇ ಅಂತ ಅನ್ಕೋತೀನಿ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ ಆ್ಯಂಡ್ ಡಾರ್ಲಿಂಗ್ಸ್. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.